ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ ಸ್ಮಿತಾ ರಂಗನಾಥ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಇದು ಈ ಕ್ಷಣದ ಬಿಗ್ ಅಪ್ಡೇಟ್. ಪವರ್ ಫೈಟ್ ನ ನಡುವೆ ಮುಖ್ಯಮಂತ್ರಿಗಳ ಈ ಕ್ಷಣದ ಈ ನಡೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇದು ಈ ಕ್ಷಣದ ವೆರಿ ಬಿಗ್ ಅಪ್ಡೇಟ್. ಸಿಎಂ ಸಿದ್ದರಾಮಯ್ಯ ಅವರ ನಡೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಹಿಂದ ನಾಯಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ರಹಸ್ಯ ಸಭೆಯನ್ನ ನಡೆಸಿದ್ದಾರೆ. ರಹಸ್ಯ ಸಭೆ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ಸಿದ್ದರಾಮಯ್ಯ ಅವರು ಪರಮೇಶ್ವರ್, ಮಹದೇವಪ್ಪ ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ. ದಲಿತ ಸಮಾವೇಶಕ್ಕೂ ಮುನ್ನ ದಲಿತ ನಾಯಕರ ಜೊತೆಗಿನ ಈ ಸಭೆ ಸಹಜವಾಗಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ವಿಧಾನಸೌಧ ಸಮಿತಿ ಕೊಠಡಿಯಲ್ಲಿ ಮೂವರು ಚರ್ಚೆಯನ್ನ ಮಾಡಿರೋದು. ಈ ಮೂವರ ಚರ್ಚೆ ನಿಜಕ್ಕೂ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅದೇನ್ ಮಾತಾಡಿದ್ರು ಅಂತ ನೋಡಿ. ಒಳ ಮೀಸಲಾತಿ ಕುರಿತು ಸಭೆಯನ್ನ ಕರೆದಿದ್ರು. ಒಳ ಮೀಸಲಾತಿ ಕುರಿತು ಸಭೆ ಆಗ್ಬೇಕಾಗಿತ್ತು, ಆದರೆ ಸಭೆಯನ್ನ ಮುಂದೂಡಿ ಈ ಇಬ್ಬರು ನಾಯಕರ ಜೊತೆಗೆ ಪ್ರತ್ಯೇಕ ಸಭೆಯನ್ನ ನಡೆಸಿದ್ದಾರೆ. ಆತುರಾತುರವಾಗಿ ಸಿಎಂ ಸಿದ್ದರಾಮಯ್ಯ ಅಂತದ್ದೇನಾಯಿತು ಹಾಗಿದ್ರೆ? ಒಳ ಮೀಸಲಾತಿ ವಿಚಾರವಾಗಿ ಮೀಟಿಂಗ್ ಕರೆದಿದ್ರು, ಅದನ್ನ ಮುಂದೂಡಿಬಿಟ್ರು. ಇಬ್ಬರು ನಾಯಕರ ಜೊತೆಗೆ ಮೀಟಿಂಗ್ ಕೂತ್ರು. ಏನಾಯ್ತು ಹಾಗಿದ್ರೆ? ಸಿಎಂ ಬದಲಾವಣೆ ಹೊತ್ತಲ್ಲೇ ಮಹತ್ವವನ್ನ ಪಡೆದುಕೊಂಡಿದೆ ಈ ರಹಸ್ಯ ಸಭೆ. ಸಾಕಷ್ಟು ಕುತೂಹಲ ಕೆರಳಿಸಿದೆ ಈ ತ್ರಿಮೂರ್ತಿಗಳ ಮೀಟಿಂಗ್. ಈ ಮೂವರ ಮೀಟಿಂಗ್ ಈಗ ಸಹಜವಾಗಿ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಅದು ಯಾವ ಕಾರಣಕ್ಕಾಗಿ ಈ ಅಹಿಂದ ನಾಯಕರು ಮೀಟಿಂಗ್ ಸೇರಿದ್ರು? ಪರಮೇಶ್ವರ್ ಅವರು ಮೀಟಿಂಗ್ ಅಲ್ಲಿದ್ದಾರೆ. ಸಿದ್ದರಾಮಯ್ಯ ಅವರು ಈ ನಾಯಕರ ಜೊತೆಗೆ ಮೀಟಿಂಗ್ ಅನ್ನ ಮಾಡಿರೋದು. ಒಳ ಮೀಸಲಾತಿ ಕುರಿತು ಸಭೆಯನ್ನ ಕರೆದಿದ್ರು ಸಿಎಂ ಸಿದ್ದರಾಮಯ್ಯ, ಆದರೆ ಸಭೆ ಮುಂದೂಡಿ ಇಬ್ಬರು ನಾಯಕರ ಜೊತೆಗೆ ಪ್ರತ್ಯೇಕ ಸಭೆಯನ್ನ ಮಾಡಿದ್ರು. ಸಿಎಂ ಬದಲಾವಣೆ ಹೊತ್ತಲ್ಲೇ ಈ ರೀತಿಯ ಒಂದು ಮೀಟಿಂಗ್ ಮಹತ್ವವನ್ನ ಪಡೆದುಕೊಂಡಿದೆ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಒಳ ಮೀಸಲಾತಿ ವಿಚಾರವಾಗಿ ಮೀಟಿಂಗ್ ಇತ್ತು, ಅದನ್ನ ಮುಂದೂಡಿಬಿಟ್ರು. ಈ ಇಬ್ಬರು ನಾಯಕರ ಜೊತೆಗೆ ಮೀಟಿಂಗ್ ಮಾಡಿದ್ರು. ಅಂತ ಒತ್ತಡ, ಆತುರ ಏನ್ ಇತ್ತು ಸಿದ್ದರಾಮಯ್ಯ ಅವರಿಗೆ? ಅದು ಈಗ ಪವರ್ ಶೇರಿಂಗ್ ನ ಬಗ್ಗೆ ಇಷ್ಟೆಲ್ಲ ಚರ್ಚೆ ಆಗ್ತಾ ಇರುವಾಗ ಈ ರಹಸ್ಯ ಸಭೆ, ಇದರಿಂದ ನಾವು ಏನ್ ನಿರೀಕ್ಷೆ ಮಾಡಬಹುದು? ಏನ್ ನಡೀತಾ ಇದೆ? ಶ್ರೀಪಾದ್ ಪಾಟೀಲ್, ಒಂದಂತೂ ಬಹಳ ಸ್ಪಷ್ಟ. ನವೆಂಬರ್ ಕ್ರಾಂತಿಗೆ ಈಗಾಗಲೇ ಅದಕ್ಕೆ ಬೇಕಾದಂತಹ ಪೂರಕ ವಾತಾವರಣ ಎಲ್ಲವೂ ಕೂಡ ಈಗ ಸೃಷ್ಟಿಯಾಗ್ತಾ ಇದೆ. ಜೊತೆಗೆ ಅದಕ್ಕೆ ಪುಷ್ಟಿ ನೀಡುವಂತಹ ಅನೇಕ ಘಟನೆಗಳು ನಮ್ಮ ಕಣ್ಮುಂದೆ ನಡೀತಾ ಇರ್ತಕ್ಕಂಥದ್ದು. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬರ್ತಾರೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿಯ ನಿರಂತರ ಭೇಟಿಗೆ ಪ್ರಯತ್ನವನ್ನ ಮಾಡ್ತಾರೆ. ಇಲ್ಲಿ ಪರಮೇಶ್ವರ್ ಅವರು ಕೆ.ಎಚ್. ಮುನಿಯಪ್ಪ ಅವರನ್ನ ಹೊಗಳುತ್ತಾರೆ. ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಹರಿದ್ದಾರೆ, ಅವರು ಎಲಿಜಿಬಲ್ ಇದ್ದಾರೆ, ಸೀನಿಯರ್ ಲೀಡರ್ ಇದ್ದಾರೆ ಅಂತ ಹೇಳಿ ಕೆ.ಎಚ್. ಮುನಿಯಪ್ಪ ಅವ್ರನ್ನ ಹೊಗಳುತ್ತಾರೆ. ಆ ಕಡೆ ಕೆ.ಎಚ್. ಮುನಿಯಪ್ಪನವರು ಪರಮೇಶ್ವರ್ ಅವ್ರನ್ನ ಹೊಗಳುತ್ತಾರೆ. ಇದೆಲ್ಲವನ್ನ ನೋಡ್ತಾ ಹೋದ್ರೆ ಇವತ್ತು ಈ ಎಲ್ಲಾ ಬೆಳವಣಿಗೆಗಳಿಗೆ ಪುಷ್ಟಿ ನೀಡುವಂತೆ ಇವತ್ತು ಏನು ಅಹಿಂದ ಒಂದು ಉತ್ತರಾಧಿಕಾರಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಚರ್ಚೆ ಆಗ್ತದೆ. ಅಹಿಂದ ನಾಯಕತ್ವಕ್ಕೆ ಕೊಡಬೇಕು ಅಂತಕ್ಕಂಥದ್ದು, ದಲಿತ ಸಿಎಂ ಅಂತಕ್ಕಂಥ ಒಂದು ಕೂಗೇನಿದೆ, ಇದಕ್ಕೆ ಪೂರಕವಾಗಿ ಇವತ್ತು ವಿಧಾನಸೌಧದಲ್ಲಿ ಇರತಕ್ಕಂತಹ ಸಮಿತಿಯ ಕೊಠಡಿಯಲ್ಲಿ ಒಂದು ಚಿಕ್ಕ ಘಟನೆಗೆ ಸಾಕ್ಷಿಯಾಯಿತು. ಹಾಗೆ ನೋಡೋದಾದ್ರೆ ಅಲ್ಲಿ ಆಗಿದ್ದಂತಹ ಒಂದು ಪ್ರಸಂಗವನ್ನ ಯಾವ ರೀತಿ ಇತ್ತು ಅಂತ ನಾನು ವಿವರಿಸ್ತೇನೆ. ಈ ಒಂದು ಸಭೆ 4 ಗಂಟೆಗೆ ಶುರುವಾಗಬೇಕಾಗಿತ್ತು. ಆದ್ರೆ ಸಭೆಯನ್ನ ಒಂದು ಅರ್ಧ ಗಂಟೆ ಪೋಸ್ಟ್ಪೋನ್ ಮಾಡಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಗೃಹ ಸಚಿವರಂತ ಡಾಕ್ಟರ್ ಜಿ ಪರಮೇಶ್ವರ್, ಹಾಗೇನೆ ಎಚ್.ಸಿ. ಮಹದೇವಪ್ಪ ಮತ್ತೆ ಸಿಎಂ ಸಿದ್ದರಾಮಯ್ಯ ಮೂವರು ಕೂಡ ಸುಮಾರು ಒಂದು 15-20 ನಿಮಿಷಗಳ ಕಾಲ ರಹಸ್ಯವಾಗಿ ಮಾತುಕತೆಯನ್ನು ನಡೆಸ್ತಾರೆ ಕಮಿಟಿ ಹಾಲ್ನಲ್ಲಿ. ಅಲ್ಲಿ ಯಾರನ್ನೂ ಕೂಡ ಒಳಗಡೆ ಇರೋದಿಲ್ಲ, ಅಧಿಕಾರಿಗಳಿಂದ ಹಿಡಿದು ಯಾರೊಬ್ಬರನ್ನು ಕೂಡ ಒಳಗಡೆ ಬಿಟ್ಕೊಳ್ಳೋದನ್ನೇ ಮೂವರು ರಹಸ್ಯ ಸಭೆಯನ್ನ ನಡೆಸ್ತಾರೆ. ಆ ಸಭೆ ಏನಿತ್ತು, ಆ ಸಭೆ ಸಾಕಷ್ಟು ಕುತೂಹಲ ಹುಟ್ಟು ಹಾಕ್ತು. ನೋಡಿ, ಆ ಸಭೆ ಮುಗಿಯುತ್ತೆ. ಸಭೆಯಲ್ಲಿ ಏನಾಯ್ತು? ಇದೇನು ಸಚಿವ ಸಂಪುಟ ಪುನರಚನೆಯ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ?
ಅಥವಾ ಸಿಎಂ ಬದಲಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಯ್ತಾ, ಅಥವಾ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗಿ ಬಂದು ಅಲ್ಲಿಯ ಬೆಳವಣಿಗೆಗಳ ಬಗ್ಗೆ ಅಥವಾ ಯಾವ್ದಾದ್ರು ನಾಯಕರು ದೂರವಾಣಿ ಮೂಲಕ ಮುಖ್ಯಮಂತ್ರಿಗಳನ್ನು ಸಂಪರ್ಕ ಮಾಡಿ ಏನಾದ್ರು ಮಾಹಿತಿಯನ್ನು ಹಂಚಿಕೊಂಡ್ರ, ಅಭಿಪ್ರಾಯವನ್ನು ಏನಾದ್ರು ಹಂಚಿಕೊಂಡ್ರ, ಯಾವ್ದು ಚರ್ಚೆ ಆಯ್ತು ಅಂತಕ್ಕಂಥದ್ದು ಸದ್ಯ ಗೌಪ್ಯವಾಗಿರ್ತಕ್ಕಂಥದ್ದು. ಇದು ಒಂದು ಭಾಗ. ಆದ್ರೆ ಇಲ್ಲಿಯ ಸಭೆ ಮುಗಿದ ನಂತರ ಮತ್ತೆ ಎಚ್.ಸಿ. ಮಹದೇವಪ್ಪ ಅವರ ಕಚೇರಿಗೆ ಹೋಗ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್. ಅಲ್ಲಿ ಕೆಲ ಕಾಲ ಒಂದು ಸ್ನಾಕ್ಸ್ ಅಥವಾ ಲಂಚ್ ಮೀಟಿಂಗ್ ರೀತಿಯಲ್ಲಿ ನಡೆದಂತಹ ಸಭೆ ಏನಿದೆ, ಅಲ್ಲಿಯೂ ಕೂಡ ಸುಮಾರು ಒಂದು 15-20 ನಿಮಿಷಗಳ ಕಾಲ ಅಲ್ಲಿಯೂ ಕೂಡ ಮಾತುಕತೆಯನ್ನು ನಡೆಸ್ತಾರೆ. ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಇದ್ದಂತಹ ಸಂದರ್ಭದಲ್ಲಿ ಸಭೆಯಲ್ಲಿ ಆದಂತಹ ಮಾತುಕತೆ ಏನಿತ್ತು ಅದರ ಮುಂದುವರಿದ ಭಾಗವಾಗಿ, ಅದಕ್ಕೆ ಪೂರಕವಾಗಿ ಮುಖ್ಯಮಂತ್ರಿಯವರ ಸಂದೇಶ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಲ್ಲಿ ಕೂಡ ಮಾತುಕತೆ ಆಗತ್ತೆ ಅಂತಕ್ಕಂಥದ್ದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಂಪರ್ಕದಲ್ಲಿರಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ ಸ್ಮಿತಾ ರಂಗನಾಥ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಇದು ಈ ಕ್ಷಣದ ಬಿಗ್ ಅಪ್ಡೇಟ್. ಪವರ್ ಫೈಟ್ ನ ನಡುವೆ ಮುಖ್ಯಮಂತ್ರಿಗಳ ಈ ಕ್ಷಣದ ಈ ನಡೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇದು ಈ ಕ್ಷಣದ ವೆರಿ ಬಿಗ್ ಅಪ್ಡೇಟ್. ಸಿಎಂ ಸಿದ್ದರಾಮಯ್ಯ ಅವರ ನಡೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಹಿಂದ ನಾಯಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ರಹಸ್ಯ ಸಭೆಯನ್ನ ನಡೆಸಿದ್ದಾರೆ. ರಹಸ್ಯ ಸಭೆ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ಸಿದ್ದರಾಮಯ್ಯ ಅವರು ಪರಮೇಶ್ವರ್, ಮಹದೇವಪ್ಪ ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ. ದಲಿತ ಸಮಾವೇಶಕ್ಕೂ ಮುನ್ನ ದಲಿತ ನಾಯಕರ ಜೊತೆಗಿನ ಈ ಸಭೆ ಸಹಜವಾಗಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ವಿಧಾನಸೌಧ ಸಮಿತಿ ಕೊಠಡಿಯಲ್ಲಿ ಮೂವರು ಚರ್ಚೆಯನ್ನ ಮಾಡಿರೋದು. ಈ ಮೂವರ ಚರ್ಚೆ ನಿಜಕ್ಕೂ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅದೇನ್ ಮಾತಾಡಿದ್ರು ಅಂತ ನೋಡಿ. ಒಳ ಮೀಸಲಾತಿ ಕುರಿತು ಸಭೆಯನ್ನ ಕರೆದಿದ್ರು. ಒಳ ಮೀಸಲಾತಿ ಕುರಿತು ಸಭೆ ಆಗಬೇಕಾಗಿತ್ತು, ಆದರೆ ಸಭೆಯನ್ನ ಮುಂದೂಡಿ ಈ ಇಬ್ಬರು ನಾಯಕರ ಜೊತೆಗೆ ಪ್ರತ್ಯೇಕ ಸಭೆಯನ್ನ ನಡೆಸಿದ್ದಾರೆ. ಆತುರಾತುರವಾಗಿ ಸಿಎಂ ಸಿದ್ದರಾಮಯ್ಯ ಅಂತದ್ದೇನಾಯಿತು ಹಾಗಿದ್ರೆ? ಒಳ ಮೀಸಲಾತಿ ವಿಚಾರವಾಗಿ ಮೀಟಿಂಗ್ ಕರೆದಿದ್ರು, ಅದನ್ನ ಮುಂದೂಡಿಬಿಟ್ರು. ಇಬ್ಬರು ನಾಯಕರ ಜೊತೆಗೆ ಮೀಟಿಂಗ್ ಕೂತರು. ಏನಾಯ್ತು ಹಾಗಿದ್ರೆ? ಸಿಎಂ ಬದಲಾವಣೆ ಹೊತ್ತಲ್ಲೇ ಮಹತ್ವವನ್ನ ಪಡೆದುಕೊಂಡಿದೆ ಈ ರಹಸ್ಯ ಸಭೆ. ಸಾಕಷ್ಟು ಕುತೂಹಲ ಕೆರಳಿಸಿದೆ ಈ ತ್ರಿಮೂರ್ತಿಗಳ ಮೀಟಿಂಗ್. ಈ ಮೂವರ ಮೀಟಿಂಗ್ ಈಗ ಸಹಜವಾಗಿ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಅದು ಯಾವ ಕಾರಣಕ್ಕಾಗಿ ಈ ಅಹಿಂದ ನಾಯಕರು ಮೀಟಿಂಗ್ ಸೇರಿದ್ರು? ಪರಮೇಶ್ವರ್ ಅವರು ಮೀಟಿಂಗ್ ಅಲ್ಲಿದ್ದಾರೆ. ಸಿದ್ದರಾಮಯ್ಯ ಅವರು ಈ ನಾಯಕರ ಜೊತೆಗೆ ಮೀಟಿಂಗ್ ಅನ್ನ ಮಾಡಿರೋದು. ಒಳ ಮೀಸಲಾತಿ ಕುರಿತು ಸಭೆಯನ್ನ ಕರೆದಿದ್ರು ಸಿಎಂ ಸಿದ್ದರಾಮಯ್ಯ, ಆದ್ರೆ ಸಭೆ ಮುಂದೂಡಿ ಇಬ್ಬರು ನಾಯಕರ ಜೊತೆಗೆ ಪ್ರತ್ಯೇಕ ಸಭೆಯನ್ನ ಮಾಡಿದ್ರು. ಸಿಎಂ ಬದಲಾವಣೆ ಹೊತ್ತಲ್ಲೇ ಈ ರೀತಿಯ ಒಂದು ಮೀಟಿಂಗ್ ಮಹತ್ವವನ್ನ ಪಡೆದುಕೊಂಡಿದೆ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಒಳ ಮೀಸಲಾತಿ ವಿಚಾರವಾಗಿ ಮೀಟಿಂಗ್ ಇತ್ತು, ಅದನ್ನ ಮುಂದೂಡಿಬಿಟ್ರು. ಈ ಇಬ್ಬರು ನಾಯಕರ ಜೊತೆಗೆ ಮೀಟಿಂಗ್ ಮಾಡಿದ್ರು. ಅಂತ ಒತ್ತಡ, ಆತುರ ಏನ್ ಇತ್ತು ಸಿದ್ದರಾಮಯ್ಯ ಅವರಿಗೆ? ಅದು ಈಗ ಪವರ್ ಶೇರಿಂಗ್ ನ ಬಗ್ಗೆ ಇಷ್ಟೆಲ್ಲ ಚರ್ಚೆ ಆಗ್ತಾ ಇರುವಾಗ ಈ ರಹಸ್ಯ ಸಭೆ, ಇದರಿಂದ ನಾವು ಏನ್ ನಿರೀಕ್ಷೆ ಮಾಡಬಹುದು? ಏನ್ ನಡೀತಾ ಇದೆ? ಶ್ರೀಪಾದ್ ಪಾಟೀಲ್, ಒಂದಂತೂ ಬಹಳ ಸ್ಪಷ್ಟ. ನವೆಂಬರ್ ಕ್ರಾಂತಿಗೆ ಈಗಾಗಲೇ ಅದಕ್ಕೆ ಬೇಕಾದಂತಹ ಪೂರಕ ವಾತಾವರಣ ಎಲ್ಲವೂ ಕೂಡ ಈಗ ಸೃಷ್ಟಿಯಾಗ್ತಾ ಇದೆ. ಜೊತೆಗೆ ಅದಕ್ಕೆ ಪುಷ್ಟಿ ನೀಡುವಂತಹ ಅನೇಕ ಘಟನೆಗಳು ನಮ್ಮ ಕಣ್ಮುಂದೆ ನಡೀತಾ ಇರ್ತಕ್ಕಂಥದ್ದು. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬರ್ತಾರೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿಯ ನಿರಂತರ ಭೇಟಿಗೆ ಪ್ರಯತ್ನವನ್ನ ಮಾಡ್ತಾರೆ. ಇಲ್ಲಿ ಪರಮೇಶ್ವರ್ ಅವರು ಕೆ.ಎಚ್. ಮುನಿಯಪ್ಪ ಅವರನ್ನು ಹೊಗಳ್ತಾರೆ. ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಹರಿದ್ದಾರೆ, ಅವರು ಎಲಿಜಿಬಲ್ ಇದ್ದಾರೆ, ಸೀನಿಯರ್ ಲೀಡರ್ ಇದ್ದಾರೆ ಅಂತ ಹೇಳಿ ಕೆ.ಎಚ್. ಮುನಿಯಪ್ಪ ಅವ್ರನ್ನ ಹೊಗಳ್ತಾರೆ. ಆ ಕಡೆ ಕೆ.ಎಚ್. ಮುನಿಯಪ್ಪನವರು ಪರಮೇಶ್ವರ್ ಅವ್ರನ್ನ ಹೊಗಳ್ತಾರೆ. ಇದೆಲ್ಲವನ್ನ ನೋಡ್ತಾ ಹೋದ್ರೆ ಇವತ್ತು ಈ ಎಲ್ಲಾ ಬೆಳವಣಿಗೆಗಳಿಗೆ ಪುಷ್ಟಿ ನೀಡುವಂತೆ ಇವತ್ತು ಏನು ಅಹಿಂದ ಒಂದು ಉತ್ತರಾಧಿಕಾರಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಚರ್ಚೆ ಆಗ್ತದೆ. ಅಹಿಂದ ನಾಯಕತ್ವಕ್ಕೆ ಕೊಡಬೇಕು ಅಂತಕ್ಕಂಥದ್ದು, ದಲಿತ ಸಿಎಂ ಅಂತಕ್ಕಂಥ ಒಂದು ಕೂಗೇನಿದೆ, ಇದಕ್ಕೆ ಪೂರಕವಾಗಿ ಇವತ್ತು ವಿಧಾನಸೌಧದಲ್ಲಿ ಇರತಕ್ಕಂತಹ ಸಮಿತಿಯ ಕೊಠಡಿಯಲ್ಲಿ ಒಂದು ಚಿಕ್ಕ ಘಟನೆಗೆ ಸಾಕ್ಷಿಯಾಯಿತು. ಹಾಗೆ ನೋಡೋದಾದ್ರೆ ಅಲ್ಲಿ ಆಗಿದ್ದಂತಹ ಒಂದು ಪ್ರಸಂಗವನ್ನ ಯಾವ ರೀತಿ ಇತ್ತು ಅಂತ ನಾನು ವಿವರಿಸ್ತೇನೆ.
ಈ ಒಂದು ಸಭೆ 4 ಗಂಟೆಗೆ ಶುರುವಾಗಬೇಕಾಗಿತ್ತು. ಆದ್ರೆ ಸಭೆಯನ್ನ ಒಂದು ಅರ್ಧ ಗಂಟೆ ಪೋಸ್ಟ್ಪೋನ್ ಮಾಡಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಗೃಹ ಸಚಿವರಂತ ಡಾಕ್ಟರ್ ಜಿ ಪರಮೇಶ್ವರ್, ಹಾಗೇನೆ ಎಚ್ ಸಿ ಮಹದೇವಪ್ಪ ಮತ್ತೆ ಸಿಎಂ ಸಿದ್ದರಾಮಯ್ಯ ಮೂವರು ಕೂಡ ಸುಮಾರು ಒಂದು 15-20 ನಿಮಿಷಗಳ ಕಾಲ ರಹಸ್ಯವಾಗಿ ಮಾತುಕತೆಯನ್ನು ನಡೆಸ್ತಾರೆ ಕಮಿಟಿ ಹಾಲ್ನಲ್ಲಿ. ಅಲ್ಲಿ ಯಾರನ್ನೂ ಕೂಡ ಒಳಗಡೆ ಇರೋದಿಲ್ಲ, ಅಧಿಕಾರಿಗಳಿಂದ ಹಿಡಿದು ಯಾರೊಬ್ಬರನ್ನು ಕೂಡ ಒಳಗಡೆ ಬಿಟ್ಕೊಳ್ಳೋದನ್ನೇ ಮೂವರು ರಹಸ್ಯ ಸಭೆಯನ್ನ ನಡೆಸ್ತಾರೆ. ಆ ಸಭೆ ಏನಿತ್ತು, ಆ ಸಭೆ ಸಾಕಷ್ಟು ಕುತೂಹಲ ಹುಟ್ಟುಹಾಕ್ತು. ನೋಡಿ, ಆ ಸಭೆ ಮುಗಿಯುತ್ತೆ. ಸಭೆಯಲ್ಲಿ ಏನಾಯ್ತು, ಇದೇನು ಸಚಿವ ಸಂಪುಟ ಪುನರಚನೆಯ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ, ಅಥವಾ ಸಿಎಂ ಬದಲಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಯ್ತಾ, ಅಥವಾ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬಂದು ಅಲ್ಲಿಯ ಬೆಳವಣಿಗೆಗಳ ಬಗ್ಗೆ ಅಥವಾ ಯಾವ್ದಾದ್ರು ನಾಯಕರು ದೂರವಾಣಿ ಮೂಲಕ ಮುಖ್ಯಮಂತ್ರಿಯನ್ನು ಸಂಪರ್ಕ ಮಾಡಿ ಏನಾದ್ರು ಮಾಹಿತಿಯನ್ನು ಹಂಚಿಕೊಂಡ್ರ, ಅಭಿಪ್ರಾಯವನ್ನ ಏನಾದ್ರು ಹಂಚಿಕೊಂಡ್ರ, ಯಾವ್ದು ಚರ್ಚೆ ಆಯ್ತು ಅಂತಕ್ಕಂಥದ್ದು ಸದ್ಯ ಗೌಪ್ಯವಾಗಿರ್ತಕ್ಕಂಥದ್ದು. ಇದು ಒಂದು ಭಾಗ. ಆದ್ರೆ ಇಲ್ಲಿಯ ಸಭೆ ಮುಗಿದ ನಂತರ ಮತ್ತೆ ಎಚ್ ಸಿ ಮಹದೇವಪ್ಪ ಅವರ ಕಚೇರಿಗೆ ಹೋಗ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್. ಅಲ್ಲಿ ಕೆಲ ಕಾಲ ಒಂದು ಸ್ನಾಕ್ಸ್ ಅಥವಾ ಲಂಚ್ ಮೀಟಿಂಗ್ ರೀತಿಯಲ್ಲಿ ನಡೆದಂತಹ ಸಭೆ ಏನಿದೆ, ಅಲ್ಲಿಯೂ ಕೂಡ ಸುಮಾರು ಒಂದು 15-20 ನಿಮಿಷಗಳ ಕಾಲ ಅಲ್ಲಿಯೂ ಕೂಡ ಮಾತುಕತೆಯನ್ನು ನಡೆಸ್ತಾರೆ. ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಇದ್ದಂತಹ ಸಂದರ್ಭದಲ್ಲಿ ಸಭೆಯಲ್ಲಿ ಆದಂತಹ ಮಾತುಕತೆ ಏನಿತ್ತು, ಅದರ ಮುಂದುವರಿದ ಭಾಗವಾಗಿ, ಅದಕ್ಕೆ ಪೂರಕವಾಗಿ ಮುಖ್ಯಮಂತ್ರಿಯವರ ಸಂದೇಶ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಲ್ಲಿ ಕೂಡ ಮಾತುಕತೆ ಆಗತ್ತೆ ಅಂತಕ್ಕಂಥದ್ದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಂಪರ್ಕದಲ್ಲಿ ಇರಿ.